ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಹದ ಒಳಗೆ ಒಂದು ಅದೃಶ್ಯ ಮಹಾಮಾರ್ಗ ವ್ಯವಸ್ಥೆ ಇದೆ ಎಂದು ನೀವು ಎಂದಾದರೂ ಗಂಭೀರವಾಗಿ ಯೋಚಿಸಿದ್ದೀರಾ? ಒಂದು ಕ್ಷಣವು ವಿಶ್ರಾಂತಿ ಪಡೆಯದ ಆ ಮಹಾಮಾರ್ಗದಲ್ಲಿ ಪ್ರತಿಕ್ಷಣ ಕೋಟ್ಯಾಂತರ ಸಂದೇಶಗಳು ವಿದ್ಯುತ್ ವೇಗದಲ್ಲಿ ಓಡಾಡುತ್ತಿರುತ್ತವೆ. ನೀವು ಉಸಿರಾಡುವುದು, ಕಣ್ಣು ಮಿಟುಕಿಸುವುದು, ಹೃದಯ ಬಡಿತ, ನಡೆಯುವುದು, ಯೋಚಿಸುವುದು ಈ ಎಲ್ಲವೂ ಈ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಈ ಅದ್ಭುತ ವ್ಯವಸ್ಥೆಯೇ ನರ್ವಸ್ ಸಿಸ್ಟಮ್. ಇದು ನಮ್ಮ ದೇಹದ ಒಳಗಿನ ಸಂಚಾರ ವ್ಯವಸ್ಥೆ, ಜೀವನಾಡಿ ಎಂದರೂ ತಪ್ಪಾಗುವುದಿಲ್ಲ. ಈ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆದರೆ ಈ ನರ್ವಸ್ ಸಿಸ್ಟಮ್ ದುರ್ಬಲವಾದಾಗ ದೇಹ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಆರಂಭಿಸುತ್ತದೆ. ಕೈಕಾಲುಗಳಲ್ಲಿ ಜುಮ್ಮೆನಿಸುವುದು, ಸುಣ್ಣದಾಗುವುದು, ಅಸಹಜ ದಣಿವು, ನಿದ್ರೆ ಸರಿಯಾಗಿ ಬರದಿರುವುದು, ಮನಸ್ಸು ಏಕಾಗ್ರವಾಗದಿರುವುದು ಇವೆಲ್ಲವೂ ನರ್ವಸ್ ಸಿಸ್ಟಮ್ ನಮಗೆ ಕೊಡುವ ಸೂಚನೆಗಳು. ಆದ್ದರಿಂದ ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ ನಮ್ಮ ಸಂಪೂರ್ಣ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಸರಿಯಾದ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಮತ್ತು ಮನಸ್ಸಿನ ಶಾಂತಿ ಇವೆಲ್ಲವೂ ಸೇರಿ ಈ ಅದೃಶ್ಯ ಮಹಾಮಾರ್ಗವನ್ನು ಬಲವಾಗಿಡುತ್ತವೆ. ಸ್ನೇಹಿತರೆ, ಈಗ ನೀವೇ ಒಂದು ಕ್ಷಣ ಕಲ್ಪನೆ ಮಾಡಿ, ಅಂದರೆ ಯೋಚನೆ ಮಾಡಿ ನೋಡಿ, ಈ ಮಹಾಮಾರ್ಗ ನಿಧಾನವಾಗಿ ಕುಸಿಯುತ್ತಿದೆ ಎಂದು. ಅದರೊಳಗಿನ ವಿದ್ಯುತ್ ಸಂದೇಶಗಳು ನಿಧಾನವಾಗುತ್ತಿವೆ, ನರಗಳು ದುರ್ಬಲವಾಗುತ್ತಿವೆ. ಆದರೆ ಇದು ಎಲ್ಲವೂ ಯಾವುದೇ ಶಬ್ದವಿಲ್ಲದೆ, ನೋವಿಲ್ಲದೆ ನಿಧಾನವಾಗಿ ನಡೆಯುತ್ತದೆ. ಈ ಸ್ಥಿತಿಯನ್ನು ಸಾಮಾನ್ಯವಾಗಿ ನಾವು ನರಗಳ ದುರ್ಬಲತೆ ಅಥವಾ ನರಗಳು ಒಣಗುವುದು ಎಂದು ಕರೆಯುತ್ತೇವೆ. ಇದು ಏಕಾಏಕಿ ಬರುವ ಸಮಸ್ಯೆಯಲ್ಲ. ಇದು ನಿಧಾನವಾಗಿ ದೇಹದ ಶಕ್ತಿಯನ್ನು ಕುಗ್ಗಿಸುವ ಮೌನ ಶತ್ರುವಿನಂತೆ ಕೆಲಸ ಮಾಡುತ್ತದೆ. ಆರಂಭದಲ್ಲಿ ಇದು ಸಣ್ಣ ಸಣ್ಣ ಲಕ್ಷಣಗಳಿಂದ ಆರಂಭವಾಗುತ್ತದೆ. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವುದು, ಸಣ್ಣದಾಗಿ ಸುಡುವ ಭಾವನೆ, ಬೇಗ ದಣಿವು, ಕೆಲವೊಮ್ಮೆ ತಲೆ ಸುತ್ತುವುದು. ಬಹಳ ಜನರು ಇದನ್ನು ಗಮನಿಸದೆ ಬಿಡುತ್ತಾರೆ ಅಥವಾ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ದೇಹ ಕೊಡುವ ಎಚ್ಚರಿಕೆ. ನನ್ನೊಳಗಿನ ಸಂಚಾರ ವ್ಯವಸ್ಥೆ ದುರ್ಬಲವಾಗುತ್ತಿದೆ, ನನ್ನನ್ನು ಗಮನಿಸಿ ಎಂದು ದೇಹವೇ ನಮಗೆ ಹೇಳುತ್ತಿದೆ. ಸ್ನೇಹಿತರೆ, ಈ ಸೂಚನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡರೆ ನರಗಳ ಆರೋಗ್ಯವನ್ನು ಮತ್ತೆ ಬಲಪಡಿಸಬಹುದು. ಆದರೆ ನಿರ್ಲಕ್ಷ್ಯ ಮಾಡಿದರೆ ಇದೇ ಸಮಸ್ಯೆ ಮುಂದಕ್ಕೆ ದೊಡ್ಡ ತೊಂದರೆಗಳಾಗಿ ಮಾರ್ಪಾಡಾಗಬಹುದು. ಸ್ನೇಹಿತರೆ, ನರಗಳ ಮೇಲೆ ಇರುವ ರಕ್ಷಣಾತ್ಮಕ ಪದರವನ್ನು ವೈದ್ಯಕೀಯ ಭಾಷೆಯಲ್ಲಿ ಮೈಲಿನ್ ಶೀಟ್ ಎಂದು ಕರೆಯುತ್ತಾರೆ. ಇದು ನರಗಳ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇದು ಬಲವಾಗಿದ್ದರೆ ಮೆದುಳಿನಿಂದ ಬರುವ ಸಂದೇಶಗಳು ವೇಗವಾಗಿ ಮತ್ತು ಸರಿಯಾಗಿ ಮಸಲ್ಗಳಿಗೆ ತಲುಪುತ್ತವೆ. ಆದರೆ ಈ ಕವಚ ನಿಧಾನವಾಗಿ ಹಾನಿಯಾಗಲು ಆರಂಭಿಸಿದರೆ ಸಂದೇಶಗಳು ನಿಧಾನವಾಗುತ್ತವೆ ಅಥವಾ ತಪ್ಪಾಗಿ ತಲುಪುತ್ತವೆ. ಅದರಿಂದಲೇ ಜುಮ್ಮೆನಿಸುವುದು, ತಲೆ ಸುತ್ತುವುದು, ಸ್ನಾಯುಗಳಲ್ಲಿ ಎಳೆತ, ಸಮತೋಲನ ಕಳೆದುಕೊಳ್ಳುವುದು ಇತ್ಯಾದಿ ಸಮಸ್ಯೆಗಳು ಬರುತ್ತವೆ. ಬಹಳ ಜನರು ಈ ಸಮಸ್ಯೆಯನ್ನು ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ಇದು ವಯಸ್ಸಿನ ಪರಿಣಾಮ ಮಾತ್ರವಲ್ಲ. ಇದು ಬಹುಶಃ ದೀರ್ಘಕಾಲದ ಪೋಷಕಾಂಶಗಳ ಕೊರತೆಯ ಪರಿಣಾಮವಾಗಿರಬಹುದು. ಆದರೆ ಇಲ್ಲಿ ಒಂದು ಆಶಾದಾಯಕ ವಿಷಯವಿದೆ. ನಮ್ಮ ದೇಹದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಅದ್ಭುತ ಶಕ್ತಿ ಇದೆ. ಅಂದರೆ ನರಗಳು ತಮ್ಮನ್ನು ತಾವು ಪುನರ್ನಿರ್ಮಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಆದರೆ ನರಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳಲು ಸರಿಯಾದ ಪೋಷಣೆಯ ಅವಶ್ಯಕತೆ ಇದೆ. ನರಗಳ ಆರೋಗ್ಯಕ್ಕೆ ಮುಖ್ಯವಾಗಿ 3 ಆಧಾರಗಳು ಬೇಕು. ಮೊದಲನೆಯದು ನರಗಳ ರಚನೆಗೆ ಬೇಕಾದ ಪೋಷಕಾಂಶಗಳು. ಎರಡನೆಯದು ನರಗಳಿಗೆ ಶಕ್ತಿ ನೀಡುವ ಪೋಷಕಾಂಶಗಳು. ಮೂರನೆಯದು ನರಗಳನ್ನು ಹಾನಿಯಿಂದ ರಕ್ಷಿಸುವ ಪೋಷಕಾಂಶಗಳು. ಈ 3 ಅಂಶಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನರಗಳು ಮತ್ತೆ ಬಲವಾಗಲು ಆರಂಭಿಸುತ್ತವೆ. ರಚನೆಗೆ ಒಳ್ಳೆಯ ಕೊಬ್ಬುಗಳಾದ ಒಮೆಗಾ 3 ಅಗತ್ಯ. ಶಕ್ತಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಗತ್ಯ. ರಕ್ಷಣೆಗೆ ಆಂಟಿಆಕ್ಸಿಡೆಂಟ್ಸ್ ಅಗತ್ಯ. ಈ 3ಗಳಲ್ಲಿ ಯಾವುದಾದರೂ ಒಂದು ಕೊರತೆಯಾದರೂ ನರಗಳು ದುರ್ಬಲವಾಗಲು ಆರಂಭಿಸುತ್ತವೆ. ಆದ್ದರಿಂದ ನಮ್ಮ ಆಹಾರದಲ್ಲಿ ಈ 3 ವಿಧದ ಪೋಷಕಾಂಶಗಳು ಪ್ರತಿದಿನವೂ ಇರಬೇಕು. ಸರಿಯಾದ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಮತ್ತು ಒತ್ತಡ ಕಡಿಮೆ ಮಾಡುವುದು ಇವೆಲ್ಲವೂ ಸೇರಿ ನರಗಳನ್ನು ಮತ್ತೆ ಬಲಪಡಿಸುವ ಕೆಲಸ ಮಾಡುತ್ತವೆ. ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ
ವಯಸ್ಸಾದ ಮೇಲೂ ಶಕ್ತಿ, ಚೈತನ್ಯ ಮತ್ತು ಸ್ವಾವಲಂಬಿತ ಜೀವನವನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಸ್ನೇಹಿತರೆ, ನರಗಳ ರಚನೆಗೆ ಅತ್ಯಂತ ಮುಖ್ಯವಾದದ್ದು ಒಳ್ಳೆಯ ಕೊಬ್ಬು, ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್, ವಿಶೇಷವಾಗಿ DHA ಎಂಬ ಅಂಶ. ನರ ಮತ್ತು ಮೆದುಳಿನ ಮುಖ್ಯ ಭಾಗವಾಗಿದೆ. ಇದು ಮೈಲಿನ್ ಶೀಟ್ ಅನ್ನು ಬಲಪಡಿಸುತ್ತದೆ. ಇದರಿಂದ ನರ ಸಂದೇಶಗಳು ವೇಗವಾಗಿ ಹೋಗುತ್ತವೆ. ಒಮೆಗಾ 3 ಸಿಗುವ ಆಹಾರಗಳಲ್ಲಿ ಅಕ್ರೋಟ್, ಅಗಸೆ ಬೀಜ, ಚಿಯಾ ಬೀಜ, ಸೋಯಾಬೀನ್ ಮತ್ತು ಹಸಿರು ಸೊಪ್ಪುಗಳು ಸೇರಿವೆ. ನಿಯಮಿತವಾಗಿ ಈ ಆಹಾರಗಳನ್ನು ಸೇವಿಸುವುದರಿಂದ ನರಗಳ ಸುತ್ತಲಿನ ರಕ್ಷಣಾತ್ಮಕ ಪದರ ಬಲವಾಗುತ್ತದೆ ಮತ್ತು ನರಗಳ ದುರ್ಬಲತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಹೆಚ್ಚು ಮಾನಸಿಕ ಕೆಲಸ ಮಾಡುವವರು, ವಯಸ್ಸಾದವರು ಮತ್ತು ಕೈಕಾಲುಗಳಲ್ಲಿ ಜುಮ್ಮೆನಿಸುವ ಸಮಸ್ಯೆ ಇರುವವರು ಒಮೆಗಾ 3 ಇರುವ ಆಹಾರವನ್ನು ತಪ್ಪದೇ ಸೇವಿಸಬೇಕು. ಇದು ಕೇವಲ ನರಗಳಿಗೆ ಮಾತ್ರವಲ್ಲ, ಮೆದುಳಿನ ಆರೋಗ್ಯ, ಸ್ಮರಣಾ ಶಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಗೆ ಸಹ ಬಹಳ ಉಪಯುಕ್ತವಾಗಿದೆ. ಸಣ್ಣ ಅಭ್ಯಾಸವಾಗಿ ಪ್ರತಿದಿನ ಒಂದು ಮುಷ್ಟಿ ಅಕ್ರೋಟ್ ಅಥವಾ ಒಂದು ಚಮಚ ಅಗಸೆ ಬೀಜ ಪುಡಿ ಆಹಾರದಲ್ಲಿ ಸೇರಿಸಿದರೆ ದೀರ್ಘಕಾಲದಲ್ಲಿ ನರಗಳಿಗೆ ತುಂಬ ಲಾಭವಾಗುತ್ತದೆ. ಸ್ನೇಹಿತರೆ, ಎರಡನೆಯ ಮುಖ್ಯ ಪೋಷಕಾಂಶವೆಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಶೇಷವಾಗಿ B1, B6, B12 ಮತ್ತು ಫೋಲಿಕ್ ಆಸಿಡ್. ಇವು ನರಗಳಿಗೆ ಇಂಧನದಂತೆ ಕೆಲಸ ಮಾಡುತ್ತವೆ. ನರಗಳು ಸಂದೇಶ ಕಳುಹಿಸಲು ಶಕ್ತಿ ಬೇಕು. ಆ ಶಕ್ತಿಯನ್ನು ನೀಡುವುದೇ ಈ ವಿಟಮಿನ್ಗಳು. ಇವುಗಳ ಕೊರತೆಯಿಂದ ನರ ದುರ್ಬಲತೆ, ಮರೆವು, ಸಮತೋಲನ ಸಮಸ್ಯೆಗಳು ಬರುತ್ತವೆ. ಹಾಲು, ಮೊಸರು, ಬೇಳೆಕಾಳುಗಳು, ಸಂಪೂರ್ಣ ಧಾನ್ಯಗಳು, ಹಸಿರು ತರಕಾರಿಗಳು, ಬಾಳೆಹಣ್ಣು ಇವುಗಳಲ್ಲಿ ವಿಟಮಿನ್ ಬಿ ಭರ್ಪೂರವಾಗಿ ಸಿಗುತ್ತದೆ. ವಿಶೇಷವಾಗಿ ವಿಟಮಿನ್ B12 ನರಗಳ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. ಈ ವಿಟಮಿನ್ ಕೊರತೆಯಾದರೆ ಕೈಕಾಲುಗಳಲ್ಲಿ ಜುಮ್ಮೆನಿಸುವುದು, ಸುಣ್ಣವಾಗುವುದು, ತಲೆ ಸುತ್ತುವುದು, ಹೆಚ್ಚು ದಣಿವು, ಮರೆವು, ಮನಸ್ಸು ಏಕಾಗ್ರವಾಗದಿರುವುದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಹಳಷ್ಟು ಜನರಿಗೆ ವರ್ಷಗಳ ಕಾಲ ವಿಟಮಿನ್ B12 ಕೊರತೆ ಇದ್ದರೂ ಅವರಿಗೆ ಗೊತ್ತಾಗುವುದೇ ಇಲ್ಲ, ಏಕೆಂದರೆ ಇದರ ಲಕ್ಷಣಗಳು ನಿಧಾನವಾಗಿ ಕಾಣಿಸುತ್ತವೆ. ವಿಶೇಷವಾಗಿ ಶಾಕಾಹಾರಿಗಳನ್ನು ಈ ಕೊರತೆ ಹೆಚ್ಚು ಕಾಡಬಹುದು. ಆದ್ದರಿಂದ ಹಾಲು, ಮೊಸರು, ಪನೀರ್, ತುಪ್ಪ ಇಂತಹ ಆಹಾರಗಳನ್ನು ನಿಯಮಿತವಾಗಿ ಸೇವಿಸುವುದು ಬಹಳ ಮುಖ್ಯ. ವಿಟಮಿನ್ B1 ಮತ್ತು B6 ನರಗಳಿಗೆ ಶಕ್ತಿ ನೀಡುವಲ್ಲಿ ಮತ್ತು ನರಗಳ ಕಾರ್ಯಕ್ಷಮತೆಯನ್ನು ಸರಿಯಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಫೋಲಿಕ್ ಆಸಿಡ್ ರಕ್ತದ ಆರೋಗ್ಯವನ್ನು ಸುಧಾರಿಸಿ ನರಗಳಿಗೆ ಬೇಕಾದ ಆಮ್ಲಜನಕ ಮತ್ತು ಪೋಷಕಾಂಶ ಸರಿಯಾಗಿ ತಲುಪಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನದ ಆಹಾರದಲ್ಲಿ ಸಂಪೂರ್ಣ ಧಾನ್ಯಗಳು ಅಂದರೆ ಜೋಳ, ರಾಗಿ, ಗೋಧಿ, ವಿವಿಧ ಬೇಳೆಕಾಳುಗಳು, ಹಸಿರು ಸೊಪ್ಪುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇರಲೇಬೇಕು. ಸ್ನೇಹಿತರೆ, ಮೂರನೆಯ ಮುಖ್ಯ ಅಂಶವೆಂದರೆ ಆಂಟಿಆಕ್ಸಿಡೆಂಟ್ಸ್. ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಎಂಬ ಹಾನಿಕಾರಕ ಅಣುಗಳು ನಿರ್ಮಾಣವಾಗುತ್ತವೆ. ಇವು ನರಗಳನ್ನು ಹಾನಿ ಮಾಡುತ್ತವೆ. ಆಂಟಿಆಕ್ಸಿಡೆಂಟ್ಸ್ ಇವುಗಳಿಂದ ನರಗಳನ್ನು ರಕ್ಷಿಸುತ್ತವೆ. ವಿಟಮಿನ್ ಸಿ, ವಿಟಮಿನ್ ಇ, ಬೀಟಾ ಕೆರೋಟಿನ್ ಮತ್ತು ಪಾಲಿಫಿನೈಲ್ಸ್ ನರಗಳ ರಕ್ಷಣೆಗೆ ಬಹಳ ಮುಖ್ಯ. ಈ ಪೋಷಕಾಂಶಗಳು ನರಗಳ ಮೇಲೆ ಉಂಟಾಗುವ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಮತ್ತು ನರಕೋಶಗಳು ಹಾನಿಯಾಗುವುದನ್ನು ತಡೆಯುತ್ತವೆ. ವಿಶೇಷವಾಗಿ ನೆಲ್ಲಿಕಾಯಿ, ದಾಳಿಂಬೆ, ದ್ರಾಕ್ಷಿ, ಕ್ಯಾರೆಟ್, ಬೀಟ್ರೂಟ್, ಬಾದಾಮಿ, ಕಡಲೆಕಾಯಿ, ಸೊಪ್ಪುಗಳು ಇವುಗಳಲ್ಲಿ ಉತ್ತಮ ಪ್ರಮಾಣದ ಆಂಟಿಆಕ್ಸಿಡೆಂಟ್ಸ್ ದೊರೆಯುತ್ತವೆ. ಇದರ ಜೊತೆಗೆ ಅರಶಿಣದಲ್ಲಿ ಇರುವ ಕರ್ಕ್ಯೂಮಿನ್ ಎಂಬ ಅಂಶ ನರಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಇದು ನರಗಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ನರಕೋಶಗಳನ್ನು ರಕ್ಷಿಸುತ್ತದೆ. ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣುಗಳು, ತರಕಾರಿಗಳು, ಬಾದಾಮಿ ಅಥವಾ ಕಡಲೆಕಾಯಿ ಮತ್ತು ಆಹಾರದಲ್ಲಿ ಸ್ವಲ್ಪ ಅರಶಿಣವನ್ನು ಸೇರಿಸುವುದು ನರಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಆಂಟಿಆಕ್ಸಿಡೆಂಟ್ಸ್ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ನರಗಳು ನಿಧಾನವಾಗಿ ಬಲವಾಗುತ್ತವೆ, ಜುಮ್ಮೆನಿಸುವುದು ಮತ್ತು ಸುಡುವ ಭಾವನೆ ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಹೊಸ ಚೈತನ್ಯ ಬರುತ್ತದೆ. ಹಣ್ಣುಗಳಲ್ಲಿ ವಿಶೇಷವಾಗಿ ದ್ರಾಕ್ಷಿ, ದಾಳಿಂಬೆ, ನೆಲ್ಲಿಕಾಯಿ, ಸ್ಟ್ರಾಬೆರಿ ಇವು ತುಂಬಾನೇ ಉತ್ತಮ ಆಂಟಿಆಕ್ಸಿಡೆಂಟ್ಸ್ಗಳನ್ನು ಹೊಂದಿವೆ. ವಿಶೇಷವಾಗಿ ಅರಶಿಣದಲ್ಲಿ ಇರುವ ಕರ್ಕ್ಯೂಮಿನ್ ನರಗಳಿಗೆ ಅತ್ಯಂತ ಉಪಯುಕ್ತ. ಪ್ರತಿದಿನ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಸ್ವಲ್ಪ ಅರಶಿಣ ಮತ್ತು ಒಂದು ಚಿಟಿಕೆ ಕಾಳು ಮೆಣಸು ಹಾಕಿ ಕುಡಿದರೆ ನರಗಳಿಗೆ ಬಹಳ ಲಾಭವಾಗುತ್ತದೆ. ಕಾಳು ಮೆಣಸು ಹಾಕುವ ಕಾರಣವು ಬಹಳ ಮುಖ್ಯ, ಏಕೆಂದರೆ ಅರಶಿಣದಲ್ಲಿರುವ ಕರ್ಕ್ಯೂಮಿನ್ ದೇಹದಲ್ಲಿ ಸರಿಯಾಗಿ ಶೋಷಣೆಯಾಗಲು ಕಾಳು ಮೆಣಸು ಸಹಾಯ ಮಾಡುತ್ತದೆ. ಈ ಪಾನೀಯ ನರಗಳಿಗೆ ಮಾತ್ರವಲ್ಲ, ಸಂಧಿವಾತ, ದೇಹದ ನೋವು, ದಣಿವು,
ನಿದ್ರೆ ಸಮಸ್ಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮೊದಲು ಇದನ್ನು ಕುಡಿಯುವ ಅಭ್ಯಾಸ ಮಾಡಿದರೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ನರಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ನಿದ್ರೆ ಕೂಡ ಉತ್ತಮವಾಗುತ್ತದೆ. ಸ್ನೇಹಿತರೆ, ನಿಮ್ಮ ನರಗಳು ಬಲಗೊಳ್ಳಲು ಕೇವಲ ಆಹಾರ ಮಾತ್ರ ಸಾಕಾಗುವುದಿಲ್ಲ, ನೀರು ಕೂಡ ತುಂಬಾನೇ ಮುಖ್ಯ. ದೇಹದಲ್ಲಿ ನೀರು ಕಡಿಮೆ ಇದ್ದರೆ ರಕ್ತ ಗಟ್ಟಿಯಾಗುತ್ತದೆ, ಆಗ ಪೋಷಕಾಂಶಗಳು ನರಗಳಿಗೆ ಸರಿಯಾಗಿ ತಲುಪುವುದಿಲ್ಲ. ಆದ್ದರಿಂದ ದಿನಕ್ಕೆ ಸಾಕಷ್ಟು ನೀರು ಕುಡಿಯಬೇಕು. ಜೊತೆಗೆ ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು, ಯೋಗ, ಸ್ಟ್ರೆಚಿಂಗ್, ವ್ಯಾಯಾಮ ಮಾಡುವುದು ನರಗಳಿಗೆ ತುಂಬ ಒಳ್ಳೆಯದು. ಇದರ ಜೊತೆಗೆ ಮನಸ್ಸಿನ ಶಾಂತಿ ಕೂಡ ಬಹಳ ಮುಖ್ಯ. ಹೆಚ್ಚು ಒತ್ತಡ ಇದ್ದರೆ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಿ ನರಗಳಿಗೆ ಹಾನಿ ಮಾಡುತ್ತದೆ. ಆದ್ದರಿಂದ ಧ್ಯಾನ, ಆಳವಾದ ಉಸಿರಾಟ, ಉತ್ತಮ ನಿದ್ರೆ ಇವು ನರಗಳ ಆರೋಗ್ಯಕ್ಕೆ ಬಹಳ ಮುಖ್ಯ. ಸಣ್ಣ ಸಣ್ಣ ಅಭ್ಯಾಸಗಳು, ಒಂದು ಮುಷ್ಟಿ ಅಕ್ರೋಟ್, ಒಂದು ಗ್ಲಾಸ್ ಹೆಚ್ಚು ನೀರು, 30 ನಿಮಿಷ ನಡೆ, ಸ್ವಲ್ಪ ಧ್ಯಾನ ಇವುಗಳು ಸೇರಿ ನರಗಳನ್ನು ಮತ್ತೆ ಬಲಪಡಿಸುತ್ತವೆ. ನಿಮ್ಮ ದೇಹ ನಿಮ್ಮ ಜೊತೆ ಮಾತನಾಡುತ್ತದೆ. ನೀವು ಅದನ್ನು ಕೇಳಿದರೆ ಅದು ಮತ್ತೆ ನಿಮಗೆ ಶಕ್ತಿ, ಆರೋಗ್ಯ ಮತ್ತು ನೆಮ್ಮದಿ ಕೊಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.